ವಿಶ್ವ ಜನಸಂಖ್ಯಾ ದಿನ ಜುಲೈ 11ರಂದು ನಗರದಲ್ಲಿ ವಾಕಥಾನ್ ಹಾಗೂ ಮಾನವ ಸರಪಳಿ. ಹಾಸನದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಜನಸಂಖ್ಯೆ ನಿಯಂತ್ರಣ, ಕುಟುಂಬ ಕಲ್ಯಾಣ, ಸಾರ್ವಜನಿಕ ಆರೋಗ್ಯ ಹಾಗೂ ಸಾಮಾಜಿಕ ಜಾಗೃತಿಯ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಹಾಸನ ವತಿಯಿಂದ ಜುಲೈ 11ರಂದು ಶನಿವಾರದಂದು ನಗರದಲ್ಲಿ ಬೃಹತ್ ವಾಕಥಾನ್ ಹಾಗೂ ಮಾನವ ಸರಪಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕ್ವಾಂಟಾ ಅಧ್ಯಕ್ಷ ಡಾ ಜಿಎಸ್ ಬಸವರಾಜು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಇದೇ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಗರದ ಗುಡ್ ಸಿಟಿಜನ್ಸ್ ಕಾಲೇಜಿನಿಂದ ವಾಕಥಾನ್ ಆರಂಭವಾಗಲಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಶುಭಂ ಶುಕ್ಲಾ ಇತರರು ಹಸಿರು ನಿಶಾನೆ ತೋರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಗುತ್ತದೆ. ಬಳಿಕ ವಾಕಥಾನ್ ಜಿಲ್ಲಾಧಿಕಾರಿಗಳ ಕಚೇರಿ ರಸ್ತೆ, ಶಂಕರಮಠ ರಸ್ತೆ, ಮಲ್ಲಿಗೆ ರೆಸಿಡೆನ್ಸಿ ರಸ್ತೆ ಮಾರ್ಗವಾಗಿ ಹೇಮಾವತಿ ಪ್ರತಿಮೆ ಬಳಿಯ ಎನ್ಆರ್ ವೃತ್ತವನ್ನು ತಲುಪಲಿದೆ. ವಾಕಥಾನ್ ನಂತರ ಎನ್ಆರ್ ವೃತ್ತದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಅರಿವು ಮೂಡಿಸಲಾಗುವುದು. ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸಾಮಾಜಿಕ, ಆರ್ಥಿಕ ಹಾಗೂ ಪರಿಸರ ಸಂಬಂಧಿತ ಸವಾಲುಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಕುಟುಂಬ ಯೋಜನೆ, ಆರೋಗ್ಯಕರ ಕುಟುಂಬ, ಮಹಿಳಾ ಸಬಲೀಕರಣ, ಶಿಕ್ಷಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಹತ್ವವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ವಿವಿಧ ಜಾಗೃತಿ ಸಂದೇಶಗಳನ್ನು ನೀಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಯುವಜನರು, ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ಸ್ವಯಂ ಸೇವಾ ಸಂಘಟನೆಗಳು, ರೋಟರಿ ಸದಸ್ಯರು, ವೈದ್ಯರು, ಸಮಾಜ ಸೇವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ಹೇಳಿದರು. ಜನಸಾಮಾನ್ಯರ ಸಹಭಾಗಿತ್ವದಿಂದ ವಿಶ್ವ ಜನಸಂಖ್ಯಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದ ಬಗ್ಗೆ ಮಾಹಿತಿ ನೀಡಿದರು. ಜನಸಂಖ್ಯೆ ಮತ್ತು ಸಾರ್ವಜನಿಕ ಆರೋಗ್ಯದ ಕುರಿತು ಸಮಾಜದಲ್ಲಿ ಜವಾಬ್ದಾರಿಯುತ ಮನೋಭಾವ ಬೆಳೆಸುವುದು ಇಂದಿನ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ವಾಕಥಾನ್ ಮತ್ತು ಮಾನವ ಸರಪಳಿಯಲ್ಲಿ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಕಾರ್ಯದರ್ಶಿ ಯತೀಶ್, ಖಜಾಂಚಿ ಹೇಮಂತ್, ಶಿವಕುಮಾರ್, ನಟರಾಜು ಇತರರು ಉಪಸ್ಥಿತರಿದ್ದರು. ಆಯ್ತು ಸರ್, ಒಳ್ಳೇದು. ಆಕ್ಚುಲಿ ಅದಕ್ಕೆ ಹೇಳಿದ್ದು, ಏನು ಸಜೆಷನ್ ಕೊಡಿ ಸರ್. ಈಗ ನೀವು ಏನೇನು ಸಜೆಷನ್ ಕೊಡ್ತೀರಾ ಒಂದೇ ಒಂದು ಕರೆಕ್ಟ್ ಇದು ಹೇಳ್ತಾ ಇರೋದು. 10 ಗಂಟೆ ಮುಚ್ಚಬೇಕಾ, 10 ಗಂಟೆ ಮುಚ್ಚಬೇಕು ಅಂತ ಬಿಟ್ಟು ಈಗ ಡಿ ಸಿ ಅವರಿಗೆ, ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಬೇಕಾ ಸಲ್ಸೋಣ. ಯಾಕಂದ್ರೆ ಅದು ಇದನ್ನ ಏನು ಕಾನೂನು ನಮ್ಮ ಕೈಲಿಲ್ಲ, ಕಾನೂನು ಇರೋದು ಜಿಲ್ಲಾಡಳಿತ ಕೈಲಿದೆ. ನಾವೇನ್ ಮಾಡ್ಬೋದು ಅಂತಂದ್ರೆ ಅವ್ರ ಮೂಲಕ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಪಾಲನೆ ಮಾಡಿ ಅಂತ ಅವೇರ್ನೆಸ್ ತೋರಿಸೋದು. ಇಲ್ಲ, ಡಿ ಅಡಿಕ್ಷನ್ ಒಂದು ಮೆಗಾ ಇದ್ ಮಾಡ್ತಾ ಇದೀವಿ. ಡಿ ಅಡಿಕ್ಷನ್ ಅದನ್ನ ಹೇಳ್ತಿದ್ದೆ ಸರ್, ಕೇಳಿದ್ರು. ಅದಕ್ಕೆ ಯೂತ್ಗೆ ಏನ್ ಮಾಡ್ತಾ ಇದ್ರೆ ಡಿ ಅಡಿಕ್ಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ಲೇಬೇಕಾಗುತ್ತೆ. ಆವತ್ತು ಮದ್ಯದ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಇದೇ ತರದ ಒಂದು ಜಾತ ಮೇನ್ ಆಗಿ ದೊಡ್ಡದಾಗಿ ಹಮ್ಮಿಕೊಳ್ಳೋಣ. ಅದಕ್ಕೆ ಒಂದ್ ದಿವಸ ಬರುತ್ತೆ ಸರ್. ಅಲ್ಲ ಸರಿ ಅಂತಂದ್ರೆ ಅಲ್ಲ, ಅವ್ರು ಸಜೆಷನ್ ಕೊಡ್ತಾ ಇರ್ತಾರೆ. ಅವ್ರು ಹೊರಗಡೆ ಸಿಕ್ತಾಗ ಹೇಳ್ತಾ ಇರ್ತಾರೆ, ಸರ್ ಅದ್ ಮಾಡೋಣ ಇದ್ ಮಾಡೋಣ ಅಂತ. ಆಯ್ತು, ಸಜೆಷನ್ ಕೊಡಿ ಸರ್. ಈಗ ನಾವು ಡಾಕ್ಟರ್ ಅಂತ ಇದೆ, ಇದು ರೋಟರಿ ಸಂಸ್ಥೆಯಿಂದ ಮಾಡ್ತಾರೋದ್ರಿಂದ ರೋಟರಿಯಿಂದ ಏನೇನು ಒಳ್ಳೆ ಕಾರ್ಯಕ್ರಮ ಆಗುತ್ತೆ ನಿಮ್ಮ ಸಜೆಷನ್ ಸರ್, ಈ ಸಲ ಇದ್ ಮಾಡೋಣ, ಈ ತರ ಮಾಡೋಣ ಅಂತಂದ್ರೆ ಆ ಸಜೆಷನ್ ತಗೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಆಯ್ತಲ್ಲ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ಪ್ರಯುಕ್ತ ಜನರಲ್ಲಿ ಜಾಗೃತಿ ಮೂಡಿಸಲು ಮೇನ್ ಆಗಿ ನಮ್ಮ ರೋಟರಿ ಕ್ಲಬ್ ಆಫ್ ಕ್ವಾಂಟಾ, ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಗುಡ್ ಸಿಟಿಜನ್ ಕಾಲೇಜು, ಇವು 3 ಸಂಯುಕ್ತಾಶ್ರಯದಲ್ಲಿ ನಾಳೆ ವಾಕಥಾನ್ ಮತ್ತೆ ಮಾನವ ಸರಪಳಿಯನ್ನು ಏರ್ಪಡಿಸ್ಕೊಂಡಿದ್ದೀವಿ. ನಾಳೆ ಗುಡ್ ಸಿಟಿಜನ್ ಕಾಲೇಜಿಂದ ಶುರುವಾಗುತ್ತೆ. ಶುರುವಾಗಿ ಡಿ ಸಿ ಆಫೀಸ್ ಮುಂದೆ ಬರ್ತೀವಿ. ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ವಾಕಥಾನ್ಗೆ ಚಾಲನೆ ನೀಡ್ತಾ ಇದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಬರ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕರೆದಿ ಅವರು ಬರ್ತಾ ಇದ್ದಾರೆ. ಮತ್ತೆ ಮಾನ್ಯ ಹಾಸನ ಜಿಲ್ಲಾ ಎಸ್ ಪಿ ಅವರು ಬರ್ತಾ ಇದ್ದಾರೆ. ಅಲ್ಲಿ ಚಾಲನೆ ತಗೊಂಡು ನೆಕ್ಸ್ಟ್ KR ಪುರಂ ಶಂಕರಮಠ ರೋಡು, ಮತ್ತೆ ಮಲ್ಲಿಗೆ ರೆಸಿಡೆನ್ಸಿ ರೋಡು, ಮತ್ತೆ ನೆಕ್ಸ್ಟ್ ಇದು ಪ್ರತಿಮೆ ಪಾರ್ಕ್ ಎದುರುಗಡೆ ಹೇಮಾವತಿ ಪ್ರತಿಮೆ, ಆಮೇಲೆ ಎನ್ಆರ್ ಸರ್ಕಲ್ ಅಲ್ಲಿ ಒಂದು ಮಾನವ ಸರಪಳಿಯನ್ನು ರಚಿಸಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಂತಂದ್ಬಿಟ್ಟು ನಾವು ರೋಟರಿ ಕ್ಲಬ್ ಆಫ್ ಕ್ವಾಂಟಾ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಿತ್ರರಾದ ನೀವೆಲ್ಲ ಸರಿಯಾದ ಸಮಯಕ್ಕೆ ಬಂದು ತಾವು ಸಹ ಇದರಲ್ಲಿ ಪಾಲ್ಗೊಳ್ಳಿ ಅಂತಂದ್ಬಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರಯುಕ್ತ ಒಂದೆರಡು ಮಾತಾಡಬೇಕು ಅಂತಂದ್ರೆ,
1987ರಲ್ಲಿ ವಿಶ್ವದ ಜನಸಂಖ್ಯೆ 500 ಕೋಟಿ ಯಾವತ್ತು ದಾಟ್ತು ಆ ದಿವಸನ ಜುಲೈ 11ನೇ ತಾರೀಕು ಅದು ದಾಟುತ್ತೆ. ಆ ದಿವಸನ ನಾವು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ವರ್ಲ್ಡ್ ಅಲ್ಲಿ ಅದನ್ನ ಜಗತ್ತಿನಾದ್ಯಂತ ಇದನ್ನ ಆಚರಿಸ್ತಾರೆ. ಈ ಆಚರಣೆ ಯಾವ ತರ ಅಂತಂದ್ರೆ ಒಂದೊಂದು ಕಂಟ್ರಿಲಿ ತುಂಬಾ ಜನಸಂಖ್ಯೆ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಆ ಸಮತೋಲನ ಕಾಪಾಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಈ ತರ ಜಾಗೃತಿ ಮೂಡಿಸಲಾಗುತ್ತದೆ. ಈಗ ಇಂಡಿಯಾ ಮತ್ತೆ ಚೈನಾದಲ್ಲಿ ಜನಸಂಖ್ಯೆ ಮಿತಿಮೀರಿ ಹೋಗ್ತಾ ಇದೆ. ಅದರಿಂದ ಅವ್ರು ಕಡಿಮೆ ಮಾಡ್ಕೋಬೇಕಂತ ಒಂದೊಂದು ದೇಶದಲ್ಲಿ ಜನಸಂಖ್ಯೆನೇ ಇಲ್ಲ. ಅದೊಂದು ಜೊತೆಗೆ ಅವರಿಗೆ ಬೇಸಿಕ್ ನೀಡ್ಸ್ ಏನ್ ಬೇಕು ಅದು ಪ್ರತಿ ವರ್ಷನೂ ಒಂದೊಂದು ಇದನ್ನ ಥೀಮ್ ಅಂತ ತಗೊಬರ್ತಾರೆ ಒಳ್ಳೆಲಿ. ಈ ವರ್ಷ ಏನಂತಂದ್ರೆ ಯೂತ್ ಡೆವಲಪ್ಮೆಂಟ್ ಅಂತ. ಯೂತ್ ಅಂತಂದ್ರೆ ಯಂಗ್ಸ್ಟರ್ಸ್, ಯೂತ್ಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಮಾರ್ಗದರ್ಶನ ಕೊಡಬೇಕು, ಆಮೇಲೆ ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು, ಮತ್ತೆ ಅವ್ರನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಬಿಟ್ಟು ಈ ವರ್ಷದ ಥೀಮ್ ಇದೆ. ಅದಕ್ಕೋಸ್ಕರ ನಮ್ಮ ಹಾಸನ ಜಿಲ್ಲೆಯಲ್ಲೂ ಸಹ ಇದರ ಪ್ರಯುಕ್ತ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ವಾಕಥಾನ್ ಮತ್ತೆ ಮಾನವ ಸರಪಳಿಯನ್ನ ನಾಳೆ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಬನ್ನಿ. 180 ಜನ ಭಾಗವಹಿಸಂತ 300 ದಾಟ್ಬೋದು. ಸಾರ್ವಜನಿಕರನ್ನು ಬೇಕಾಗುತ್ತೆ. ನೀವು ನಿಮ್ಮ ತಮ್ಮ ಮೂಲಕ ಜನಗಳಿಗೆ ಅದನ್ನೇ ಯಾರು ಇದರಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲ ಬರ್ಬೋದು, ಜಾಯ್ನ್ ಆಗ್ಬೋದು ಎಲ್ಲರೂ ಸಾರ್ವಜನಿಕರು. ಬೆಳಿಗ್ಗೆ 9:30 ಶುರು ಮಾಡ್ತೀವಿ. 10 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಾಲನೆ ಕೊಡ್ತಾರೆ ಡಿಸಿ ಆಫೀಸ್ ಮುಂದೆ. ಸಾರ್ವಜನಿಕರು ಇಂಟ್ರೆಸ್ಟ್ ಎಲ್ಲ ಬರ್ಬೋದು, ಬಂದು ಜಾಯ್ನ್ ಆಗ್ಬೋದು. ಗುಡ್ ಸಿಟಿಜನ್ ಕಾಲೇಜಿಂದ ಚಾಲನೆ ಕೊಡೋದು ಡಿಸಿ ಆಫೀಸ್. ಗುಡ್ ಸಿಟಿಜನ್ ಕಾಲೇಜ್ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ KHP ಕಾಲೋನಿ, KHP ಹೌಸಿಂಗ್ ಬೋರ್ಡ್, ಹೊಸ ಬಸ್ ಸ್ಟ್ಯಾಂಡ್ ಆಪೋಸಿಟ್ KHP ಹೌಸಿಂಗ್ ಬೋರ್ಡ್. ಆಕ್ಚುಲಿ ಕ್ರೌಡ್ ನಾವು ನಮ್ದು ಇದ್ದಿದ್ದು 200 ಇಂದ 250 ಜನ ಕ್ರೌಡ್ ಇರಬೇಕು ಅಂತ ಅಂದ್ಬಿಟ್ಟು ತುಂಬಾ ಜಾಸ್ತಿ ಕ್ರೌಡ್ ಆದ್ರೂ ಯಾವ ತರ ಮ್ಯಾನೇಜ್ ಮಾಡ್ತೀವಿ ಅಂತ ಇದಿರಲಿಲ್ಲ. ಇದು ಹೊಸದಾಗಿ ಈ ವರ್ಷದಲ್ಲಿ ನಮ್ಮ ರೋಟರಿ ಕ್ಲಬ್ ಇಂದ ನಾವು ಹೊಸದಾಗಿ ಇದನ್ನ ಶುರು ಮಾಡ್ತಾರೋದ್ರಿಂದ ನಮ್ಮ ಒಂದು ಕಾಲೇಜಲ್ಲೇ 200 ಜನ ಮಕ್ಕಳಿದ್ದಾರೆ ಅಂತ ಅನ್ನೋದ್ರಿಂದ ಬೇರೆ ಕಾಲೇಜನ್ನ ಸೇರಿಸಿಲ್ಲ. ಬೇರೆ ಆಕ್ಚುಲಿ ನಮ್ಮ ರೋಟರಿಯನ್ಸ್ ನಡೆಸೋ ಸುಮಾರು ಕಾಲೇಜ್ಗಳು ಇದೆಲ್ಲ ಇದಾವೆ. ಸೇರಿಸ್ಕೊಂಡಿದ್ರೆ 500 ಇಂದ 1000 ಜನದವರು ಹೋಗ್ಬೋದಿತ್ತು. ಬಟ್ ಆ ಕ್ರೌಡ್ಗೆ ನಾವು ರೆಡಿ ಇರಲಿಲ್ಲ ಅಂತ ನಾವು ಅಷ್ಟು ಕರೆದಿಲ್ಲ. ಮೇನಾಗಿ ಒಂದು 250 ರಿಂದ 280 ಜನ ಅಥವಾ ಮ್ಯಾಕ್ಸಿಮಮ್ 300 ಜನ ಅನ್ಕೊಂಡಿದೀವಿ. ಜೊತೆ ಸಾರ್ವಜನಿಕ ಸೇರಿದ್ರೆ ಒಂದು 350-400 ಜನದವರೆಗೂ ಆಗ್ಬೋದು. ಸರ್, ಒಳ್ಳೆ ಕ್ವಶನ್ ಕೇಳ್ತಿದ್ದೀರಾ. ಆಕ್ಚುಲಿ ಈ ವರ್ಷ ರೋಟರಿ ನಿಮ್ಮ ಸಹಯೋಗ